ನ್ಯೂಸ್ ಫಸ್ಟ್ ಚಾನೆಲ್ ಹಾಗೂ ಡಿಜಿಟಲ್ನಲ್ಲಿ ಜಾಹೀರಾತು ನೀಡಲು ಈ ನಂಬರ್ಗೆ ಸಂಪರ್ಕಿಸಿ. ನಟ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರ ನಿವಾಸದಲ್ಲಿ ಮೊನ್ನೆಯಷ್ಟೇ 3 ಲಕ್ಷ ರೂಪಾಯಿ ಕಳ್ಳತನ ಆಗಿದ್ದ ಬಗ್ಗೆ ಅವರ ಮ್ಯಾನೇಜರ್ ಹೋಗಿ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸರು ತನಿಖೆಗಿಳಿದಿದ್ದಾರೆ. ಆದರೆ ತನಿಖೆಯ ಸಂದರ್ಭದಲ್ಲಿ ಮನೆ ಕೆಲಸದವರು ವಿಜಯಲಕ್ಷ್ಮಿ ಅವರ ನಿವಾಸದಲ್ಲಿದ್ದಂಥ 3 ಲಕ್ಷ ರೂಪಾಯಿ ಹಣವನ್ನ ನಾವು ಕದ್ದಿಲ್ಲ, ದೇವರಾಣೆ ನಾವು ಹಣವನ್ನ ಕಳ್ಳತನ ಮಾಡಿಲ್ಲ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರಂತೆ. 3 ಲಕ್ಷ ರೂಪಾಯಿ ಕಳುವಾಗಿತ್ತು. ಸಿಕೆ ಅಚ್ಚುಕಟ್ಟು ಠಾಣೆಗೆ ವಿಜಯಲಕ್ಷ್ಮಿಯವರ ಮ್ಯಾನೇಜರ್ ನಾಗರಾಜ್ ಅವರು ಹೋಗಿ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ರು. ಮನೆ ಕೆಲಸದವರ ಮೇಲೆ ಅನುಮಾನಿಸಿ ಕಂಪ್ಲೇಂಟ್ ಅನ್ನ ನೀಡಲಾಗಿತ್ತು. ಆದ್ರೆ ಮನೆ ಕೆಲಸದವರು ಹಣದ ಬಗ್ಗೆ ನಮಗೆ ಗೊತ್ತಿಲ್ಲ ಅನ್ನುವಂತಹ ಸ್ಟೇಟ್ಮೆಂಟ್ ಅನ್ನ ಎನ್ಕ್ವೈರಿ ಸಂದರ್ಭದಲ್ಲಿ ನೀಡಿದ್ದಾರೆ. ವಿಜಯಲಕ್ಷ್ಮಿ ತಾಯಿಯ ವಿಚಾರಣೆಗೆ ಸದ್ಯ ಪೊಲೀಸರು ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಮೊನ್ನೆ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿತ್ತು ಈ ವಿಚಾರ. ಮನೆಯಲ್ಲಿ ಕೆಲಸದವರಿದ್ದಾರೆ ಅಂದ್ರೆ 1-2 ಜನ 3 ಜನ ಅಷ್ಟೇ ಜನ ಇರೋದು. ಅಷ್ಟರಲ್ಲೇ ಹಾಗಾದ್ರೆ ಕದ್ದೋರು ಯಾರು? ಮ್ಯಾನೇಜರ್ ತಾನು ಉಲ್ಲೇಖ ಕೊಟ್ಟಂತಹ ಕಂಪ್ಲೇಂಟ್ನಲ್ಲಿ ನಾನು ಡ್ರಾವರ್ನ ವಾರ್ಡ್ರೋಬ್ನಿಂದ ಹಣ ತೆಗೆದು ಅನಂತರ ಉಳಿದಂತಹ 3 ಲಕ್ಷವನ್ನ ಅಲ್ಲೇ ಇಟ್ಟಿದ್ದೆ ಅನ್ನುವಂಥ ಮಾಹಿತಿಯನ್ನ ನೀಡಿದ್ರು. ಜೊತೆಗೆ ಮನೆ ಕೆಲಸದವರ ಮೇಲೆ ಅನುಮಾನವನ್ನ ವ್ಯಕ್ತಪಡಿಸಿದ್ರು. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡ್ತಾ ಹೋಗ್ತಾರೆ. ಶಿವಕುಮಾರ್, ಮನೆ ಕೆಲಸದವರು ಹೇಳ್ತಿದ್ದಾರೆ ಪೊಲೀಸರ ತನಿಖೆಯಲ್ಲಿ ದೇವರಾಣೆ ನಾವು ಕದ್ದಿಲ್ಲ ಅಂತ ಹೇಳಿ. ಹಾಗಾದ್ರೆ ಕದ್ದೋರು ಯಾರು? 3 ಲಕ್ಷ ಎಲ್ಲಿ ಹೋಯ್ತು? ಇದನ್ನ ತನಿಖೆ ಮಾಡೋದು ಪೊಲೀಸರಿಗೆ ಎಷ್ಟು ಸವಾಲಾಗಿದೆ ಅಂತ ಹೇಳಿ. ವಿಜಯಲಕ್ಷ್ಮಿ ಅವರ ಮನೆಯಲ್ಲಿ 3 ಲಕ್ಷ ಹಣ ಕಳುವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸದ್ಯ ಚನ್ನಮಕೆರೆ ಅಚ್ಚುಕಟ್ಟು ಠಾಣೆ ಪೊಲೀಸರು 3 ಜನ ಮನೆ ಕೆಲಸವರನ್ನ ಕರೆಸಿ ವಿಚಾರಣೆ ಮಾಡಿ ಹೇಳಿಕೆಯನ್ನು ದಾಖಲು ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ. ಆದರೆ ಪೊಲೀಸರ ವಿಚಾರಣೆ ವೇಳೆಯಲ್ಲಿ ವಿಜಯಲಕ್ಷ್ಮಿ ಅವರ ಫ್ಲಾಟ್ನಲ್ಲಿ ಕೆಲಸ ಮಾಡುವಂತ 3 ಜನ ಮನೆ ಕೆಲಸದವರು ಇದ್ದಾರೆ. ಇವರು ಇದಕ್ಕೂ ನಮಗೂ ಸಂಬಂಧ ಇಲ್ಲ, ದೇವರಾಣೆ ನಾವು ಯಾವುದೇ ಹಣವನ್ನು ತಗೊಂಡಿಲ್ಲ, ನಾವು ಕಳ್ತನ ಮಾಡಲಿಲ್ಲ ಅಂತ ಪೊಲೀಸರ ಮುಂದೆ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಆದರೆ ಕಳೆದ 4ನೇ ತಾರೀಕು ಸೆಪ್ಟೆಂಬರ್ 4ನೇ ತಾರೀಕು ವಿಜಯಲಕ್ಷ್ಮಿ ಅವರು ಬೆಂಗಳೂರಿನ ಹೊಸಕೆರೆಹಳ್ಳಿಯಲ್ಲಿರುವಂತಹ ಅವರ ಖಾಸಗಿ ಫ್ಲಾಟ್ನಿಂದ ಮೈಸೂರಿಗೆ ಹೋಗುವಂತ ಸಂದರ್ಭದಲ್ಲಿ ಅವರ ಮ್ಯಾನೇಜರ್ ನಾಗರಾಜ್ ಏನಿರ್ತಾರೆ ಅವ್ರಿಗೆ ಕಬಡ್ನಲ್ಲಿ ಹಣದಲ್ಲಿ ಸ್ವಲ್ಪ ಹಣವನ್ನು ತಗೊಂಡ್ ಬಾ ಅಂತೇಳಿ ಹೇಳ್ತಾರೆ. ಅದರಂತೆ ಒಂದಿಷ್ಟು ಹಣವನ್ನ ನಾಗರಾಜ್ ಅವರು ತಗೊಂಡೋಗಿ ವಿಜಯಲಕ್ಷ್ಮಿ ಅವರಿಗೆ ಕೊಡುವಂತ ಕೆಲಸವನ್ನ ಮಾಡ್ತಾರೆ. ಉಳಿಕೆ ಇದ್ದಂತ ಸುಮಾರು 3 ಲಕ್ಷ ಹಣವನ್ನ ಅದೇ ಕಬಡ್ನಲ್ಲಿ ಇಟ್ಟಿರ್ತಾರೆ. ಸೆಪ್ಟೆಂಬರ್ 4ನೇ ತಾರೀಕು ಮೈಸೂರಿಗೆ ಹೋದಂತ ವಿಜಯಲಕ್ಷ್ಮಿ ಹಾಗೂ ಮ್ಯಾನೇಜರ್ ಸೆಪ್ಟೆಂಬರ್ 7ನೇ ತಾರೀಕು ಬರ್ತಾರೆ. 7ನೇ ತಾರೀಕು ಬಂದು ನೋಡಿದಂತ ಸಂದರ್ಭದಲ್ಲಿ ಕಬಡ್ನಲ್ಲಿ ಇದ್ದಂತ ಸುಮಾರು 3 ಲಕ್ಷ ಹಣ ಕಾಣೋದಿಲ್ಲ. ಹೀಗಾಗಿ ಮ್ಯಾನೇಜರ್ ನಾಗರಾಜು ಚನ್ನಮಕೆರೆ ಅಚ್ಚುಕಟ್ಟು ಪೊಲೀಸ್ ಠಾಣೆಗೆ ಹೋಗಿ ದೂರನ್ನು ಕೊಡುವಂತ ಕೆಲಸವನ್ನ ಮಾಡ್ತಾರೆ. ಅದು ಕೂಡ ವಿಜಯಲಕ್ಷ್ಮಿ ಅವರ ಪರವಾಗಿ ನಾಗರಾಜ್ ಅವರು ಕಂಪ್ಲೇಂಟ್ ಅನ್ನು ಕೊಡುವಂತದ್ದು. ಕಂಪ್ಲೇಂಟ್ ನಲ್ಲಿ ಮನೆಯ ಕೆಲಸದವರ ಮೇಲೆ ನಮಗೆ ಅನುಮಾನ ಇದೆ ಅಂತೇಳಿ ಚನ್ನಮಕೆರೆ ಪೊಲೀಸರಿಗೆ ದೂರನ್ನು ಕೊಟ್ಟಿರ್ತಾರೆ. ಹಾಗಾಗಿ ಮನೆ ಕೆಲಸದವ್ರನ್ನ ಕರೆಸಿ ವಿಚಾರಣೆ ಮಾಡಿದ್ರೆ ಮನೆ ಕೆಲಸದವರು ಇದಕ್ಕೂ ನಮಗೂ ಸಂಬಂಧ ಇಲ್ಲ, ದೇವರನ್ನೇ ನಾವು ಹಣವನ್ನು ಪಡ್ಕೊಂಡಿಲ್ಲ ಅಂತ ಹೇಳ್ತಾರೆ. ಆದ್ರೆ ಮನೆ ಕೆಲಸದವರು ಹಣವನ್ನು ತಗೊಂಡಿಲ್ಲ, ಆದ್ರೆ ಹಣ 3 ಲಕ್ಷ ಕಳ್ತನವಾಗಿದೆ. ಕಳ್ತನ ಮಾಡಿದವ್ರು ಯಾರು ಅನ್ನೋದು ಸದ್ಯ ಪೊಲೀಸರಿಗೆ ಕಾಡ್ತಿರುವಂತಹ ಪ್ರಶ್ನೆ. ಸದ್ಯ ಅವತ್ತಿನ ದಿನ ಅಂದ್ರೆ ಸೆಪ್ಟೆಂಬರ್ 4ನೇ ತಾರೀಕು ಏನು 3 ಲಕ್ಷ ಹಣ ಮಿಸ್ ಆಗುತ್ತೆ, ಅವತ್ತು ಮನೆಯಲ್ಲಿ ಇದ್ದಂಥವರು ವಿಜಯಲಕ್ಷ್ಮಿ ಅವರ ತಾಯಿ, ಮ್ಯಾನೇಜರ್ ನಾಗರಾಜು ಸೇರಿದಂತೆ ಇನ್ನು 3 ಜನ ಕೆಲಸದವರು, ಒಟ್ಟಾರೆ 5 ಜನರಲ್ಲಿ ಹಣವನ್ನು ಎತ್ಕೊಂಡವ್ರು ಯಾರು ಅನ್ನೋ ಪ್ರಶ್ನೆ ಸದ್ಯಕ್ಕೆ ಪೊಲೀಸರಿಗೆ ಕಾಡ್ತಿರುವಂತದ್ದು. ಈಗ ಆಲ್ರೆಡಿ ಚನ್ನಮಕೆರೆ ಪೊಲೀಸರು 3 ಜನ ಮನೆ ಕೆಲಸದವರನ್ನ ಕರೆಸಿ ಸ್ಟೇಟ್ಮೆಂಟ್ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ. ಉಳಿದಂತೆ ಮ್ಯಾನೇಜರ್ ನಾಗರಾಜು ಹಾಗೂ ವಿಜಯಲಕ್ಷ್ಮಿ ಅವರ ತಾಯಿಯವರನ್ನು ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚನ್ನಮಕೆರೆ ಅಚ್ಚುಕಟ್ಟು ಪೊಲೀಸರು ವಿಚಾರಣೆ ಮಾಡುವಂತ ಸಾಧ್ಯತೆಗಳು ಹೆಚ್ಚಾಗಿರುವಂತದ್ದು. ವಿಜಯಶ್ರೀ, ಥ್ಯಾಂಕ್ ಯು ಶಿವಕುಮಾರ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.